ಆಮೇಲೆ ಸ್ನೇಹಿತರೆ, ನಿಮ್ಗೆ ಇದು ಗೊತ್ತಲ್ಲ, ನಿಮಗೆ ನಮ್ಮ ಭಾರತದ ಈ ದೇವದಾಸ ಪದ್ಧತಿ ಬಗ್ಗೆ ಎಲ್ಲರೂ ಇವತ್ತಿಗೂ ಮಾತಾಡ್ತಾರೆ. ಮಿಸ್ಟರ್ ಅಂಬೇಡ್ಕರು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದರು ಅಲ್ವಾ. ಆದರೆ ಇವತ್ತು ಮಿಸ್ಟರ್ ಅಂಬೇಡ್ಕರ್ ಮಾಡಿರೋ ಸಂವಿಧಾನದಲ್ಲೇ ಈಗ ಮೊನ್ನೆ ನಮ್ಮ ಬೆಂಗಳೂರಲ್ಲಿ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಂಬಿಟ್ನಲ್ಲ, ಅವನು ಮತ್ತು ಒಂದಷ್ಟು ಕೇಸ್ಗಳು, ಈ ಹುಡುಗಿರಿ ಟಾರ್ಚರ್ ತಡೆಯೋಕ್ಕಾಗ್ದೇ ಎಷ್ಟೊಂದು ಜನ ಒಳ್ಳೊಳ್ಳೆ ಹುಡುಗರುಗಳು ಸೂಸೈಡ್ ಮಾಡ್ಕೊಂಬಿಡ್ತವ್ರೆ. ಡೈವರ್ಸ್ ಕೇಸ್ಗಳು, ಸುಳ್ಳು ಡೈವರ್ಸ್ ಕೇಸ್ಗಳು ಎಷ್ಟವೆ ನಿಮಗೆ. ಈ ಕೋರ್ಟು ಜಡ್ಜ್ಗಳು ಇವ್ರುಗಳೇ ಜೊತೆ ಹಾಕೊಂಬಿಟ್ಟು ಡೀಲ್ಗಳು ಮಾಡ್ಕೊಂಬಿಟ್ಟು ಆಟ ಆಡಿಸ್ತವ್ರೆ ಪಾಪ ಒಳ್ಳೆ ಹುಡುಗರುಗಳ್ನ. ಈಗ ಇದಕ್ಕೆ ದೇವದಾಸ ಪದ್ಧತಿ ಅಂತ ಕರೆಯೋದ ಸಂವಿಧಾನಕ್ಕೆ? ಇದೇ ಸಂವಿಧಾನಕ್ಕೆ ಇನ್ನು ನೆಕ್ಸ್ಟ್ 100 ಇಯರ್ಸು 200 ಇಯರ್ಸ್ ಹೋದರೆ ನೆಕ್ಸ್ಟು ನಮ್ಮ ಮುಂದಿನ ಜನ್ರೇಷನ್ ಅವರು ನಮ್ಮನ್ನು ಆಡ್ಕೊಂಡು ತಿಕ್ದಲ್ಲಿ ನಗ್ತಾರೆ. ಏನಂತ ಗೊತ್ತಾ, ಅದು ಯಾರೋ ಇದ್ರಂತೆ ಆಗ ದೇವದಾಸ ಪದ್ಧತಿಯಿಂದ ಮಾಡ್ಕೊಂಡು ಪಾಪ ಗಂಡಸರಿಗೆಲ್ಲ ಟಾರ್ಚರ್ ಕೊಡ್ತಾಯಿದ್ರಂತೆ ಅಂತ. ಹಂಗೆ ಆ ಕಾಲಘಟ್ಟಕ್ಕೆ ಏನೇನು ಬೇಕು ಅದನ್ನು ಅವರು ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಹಳೇದನ್ನು ಇವತ್ತಿಗೆ ತೊಗೊಂಬಂದ್ಬಿಟ್ಟು ಬುಡ್ಬುಡ್ಕೆ ಮಾಡೋದಲ್ಲ, ಪ್ರೆಸೆಂಟಲ್ಲಿ ಇರಬೇಕು.